ಪೋಷಕ ವರ್ಗದವರೇ, ನಮ್ಮೆಲ್ಲರ ಪ್ರೀತಿಯನ್ನ ಅತಿ ಹೆಚ್ಚು ಪಡ್ಕೊಂಡಂತಹ ಮುದ್ದು ಮಕ್ಕಳು, ಇದೊಂದು ನಿಮ್ಮ ಬದುಕಿನ ಅಪೂರ್ವ ಕ್ಷಣ. ಯಾಕಂದ್ರೆ ಈ SSLC ಎಷ್ಟು ಮಂದಿ ಎಷ್ಟು ಸಲ ಪಾಸಾಗಿ ಬಂದಿದ್ದೇವೋ ನಾವೆಲ್ಲ, ಎಷ್ಟು ಅಂಕಗಳನ್ನು ಪಡೆದಿದ್ದೇವೆ, ಏನೆಲ್ಲ ಕಸರತ್ತು ಮಾಡಿ ಬಂದಿದ್ದೇವೆ. ಇದು ಇವತ್ತು ಒಬ್ಬ ಸಾಧಕಿಯ ತಾಯಿ ಹೇಳಿದ ಮಾತು. ನಮಗೆಲ್ಲ ಹೀಗೆಲ್ಲ ಉಂಟಲ್ಲ ಗೊತ್ತೇ ಇರಲಿಲ್ಲ, ನಮ್ಮ ಮಕ್ಕಳಿಗೆ ಇಂಥದ್ದು ಸಿಗ್ತದೆ, ಎಷ್ಟು ಸಂತೋಷ ಆಗ್ತದೆ. ಹೌದು, ಸಾಧನೆಯನ್ನು ಗುರುತಿಸಿದ್ರೆ ಸಂತೋಷ ಸರಿ, ಆದರೆ ಗುರುತಿಸುವ ಹೊರಗೆ ಆಗಿರಬೇಕು ಅನ್ನೋದನ್ನು ಒಂದಿಷ್ಟು ಯೋಚನೆ ಮಾಡಿ ಮಕ್ಕಳೇ. ದಯವಿಟ್ಟು ಮಕ್ಕಳೆಲ್ಲ ಹೆತ್ತವರೊಂದಿಗೆ ನನಗೆ ಕಿವಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಬಂದಾಗ ಪುಷ್ಕಳವಾದ ಊಟ, ಸುಂದರವಾದ ವಾತಾವರಣ, ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆಯಿಂದ ಜಗಮಗಿಸುತ್ತಿರುವಂತಹ ನೀವು, ಈ ಸುಂದರ ಕಲಾಮಂಟಪ, ಇದರ ಹಿಂದೆ ನೀವು ಹೇಗೆ ಪರೀಕ್ಷೆಗೆ ತಯಾರು ಮಾಡಿ ಕಷ್ಟಪಟ್ಟಿದ್ದೀರೋ ಅಷ್ಟೇ ಕಷ್ಟಪಟ್ಟ ಒಂದು ಸಂಘಟನೆ ಇದೆ. ಆ ಸಂಘಟನೆಯ ರೂವಾರಿಗಳು ತಮ್ಮ ಕಲ್ಪನೆಯ ಕರ್ತೃತ್ವ ಶಕ್ತಿಯನ್ನು ಜಾರಿಗೆ ತರಬೇಕು ಅಂತೇಳಿ ಆದರೆ ಅದೊಂದು ತಪಸ್ಸಿನ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ನಿರಂತರತೆಯಿಂದ ಎಷ್ಟೋ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರಬೇಕಂತೇಳಿ ಆದರೆ ವಿವಿಧ ಬೋಗಿಗಳನ್ನು ಒಂದು ಹಳಿಯಲ್ಲಿ ತಂದು ನಿಲ್ಲಿಸಿ ಅವರನ್ನೆಲ್ಲ ಈ ಕಾರ್ಯದಲ್ಲಿ ಪ್ರವೃತ್ತರಾಗಿಸಬೇಕಾದ್ರೆ ಅವರೇನು ಚಿಕ್ಕಂದಿನಲ್ಲಿ ನಿಮ್ಮ ಹಾಗೆ ಪ್ರಶಸ್ತಿಯನ್ನು ಪಡೆದವರಲ್ಲ. ಆದರೆ ಬದುಕಿನ ಎಲ್ಲ ಕಷ್ಟಗಳಿಗೆ ಸರಿಯಾದ ಉತ್ತರವನ್ನು ಕಂಡುಕೊಟ್ಟದ್ದು ತನ್ನ ಬೆಳವಣಿಗೆ. ಅಂಥ ಕರ್ತೃತ್ವದ ಶಕ್ತಿಗೆ ಸಹಾಯಕರಾದವರು ಈ ಕಲಾಕೃತ್ಯದ ಎಲ್ಲ ಸದಸ್ಯರು. ತಾವು ಏನು ಪಡೆಯುತ್ತೇವೋ ಅದಕ್ಕಿಂತ ಹೆಚ್ಚು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಹಂಬಲ ಇರುವವರು ಇಲ್ಲಿಯ ಈ ಕಲಾಕೃತ ಸದಸ್ಯರು. ಅವರನ್ನು ಹೊಗಳಬೇಕಂತ ಬಂದದ್ದಲ್ಲ. ಮಕ್ಕಳೇ, ನೀವೆಲ್ಲ ಪಡೆದದ್ದು ಏನು ಅಂತ ಯೋಚನೆ ಮಾಡಿ ಸ್ವಲ್ಪ. ನಾವು ಹುಟ್ಟುವಾಗಲೂ ಬೇರೆಯವರೇ ಸಹಾಯ ಮಾಡಿದ್ದೀವಿ. ಎಲ್ಲ ಹುಟ್ಟಿದ ಮೇಲೆ ನಮಗೆ ನಾಮಕರಣ ಮಾಡಿದ್ದು ಬೇರೆಯವರು. ನಮ್ಮ ಅರಿವಿನ ಹಾದಿಯಲ್ಲಿ ನಮ್ಮನ್ನು ಕರೆದೊಯ್ದು ಅಕ್ಷರ ದೀಪವನ್ನು ಹೊತ್ತಿಸಿ ಈ ಕಾಣದ ದಾರಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವಾದವರು ನಮ್ಮ ಗುರುಗಳು ಬೇರೆಯವರು. ಹಾಗೆ ನಮ್ಮ ಬದುಕಿನಲ್ಲಿ ಅನೇಕ ಘಟ್ಟಗಳನ್ನು ಹಂಚಿಕೊಳ್ಳುವಾಗ ಎಲ್ಲ ಕಡೆಯಲ್ಲೂ ಬೇರೆಯವರು ಕೊಟ್ಟದ್ದೇ ಇದೆ. ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು, ಸಮಾಜ, ಇನ್ನೇನೇನು ಇಂಥ ಸಂಘ ಸಂಸ್ಥೆಗಳು, ಇವರೆಲ್ಲರಿಂದ ನಾವು ಎಷ್ಟು ಪಡ್ಕೊಂಡಿದ್ದೇವೆ ಮಕ್ಕಳಿಗೆ. ಇನ್ನು ಕೊನೆಗೆ ಮನುಷ್ಯನ ಕೊನೆಯ ಕ್ಷಣದಲ್ಲೂ ನಮಗೆ ಬೇರೆಯವರೇ 4 ಜನ ಬೇಕು ಹೊತ್ಕೊಂಡು ಹೋಗ್ತೀವಿ. ಬೆಂಗಳೂರಿಗೆ ಬೇರೆಯವರೇ ಬೇಕು ಅಂದರೆ ಸಮಾಜ ಬೇಕು ನಮಗೆ. ಸಮಾಜವು ನಮ್ಮನ್ನು ಹುಟ್ಟಿನಿಂದ ಚಿತ್ತದವರೆಗೂ ಬೆಳೆಸ್ತಾ ಇದೆ. ಅದರ ಒಂದು ಹಂತ ಇದೆ. ನಿಮ್ಮ ಬೆಳವಣಿಗೆಯನ್ನು ಗುರುತಿಸಿದ್ದೇವೆ ಅಂದರೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೀರಿ ಅಷ್ಟೇ. ಖಂಡಿತವಾಗಿ ಇದನ್ನು ನಿಮ್ಮನ್ನು ಕೆಳಗೆ ಮಾಡಿ ಮಾತನಾಡಿ ತಿಳ್ಕೊಳ್ಬೇಡಿ. ಒಂದು ಹಾದಿ ತೆಗೆದರೆ ಮತ್ತೆ ಹಲವು ಹಾದಿ ಸಿಕ್ಕುತ್ತದೆ. ಆ ಒಂದು ಹಾದಿ ತೆಗೆಯದಿದ್ದರೆ ಮತ್ತೆ ಸಿಕ್ಕುವುದಿಲ್ಲಲ್ಲ. ಒಂದು ಹಾದಿಯನ್ನು ನೀವು ತೆಗೆದಿದ್ದೀರಿ. ಯಶಸ್ಸಿನ ಒಂದು ಹಾದಿಯಲ್ಲಿ ಮುಂದೆ ಹೋಗುವಾಗ ಇನ್ನಷ್ಟು ಬಾಗಿಲುಗಳು ಸಿಗುತ್ತವೆ. ಇಲ್ಲಿ ನಿಮಗೆ ಇಷ್ಟರವರೆಗೆ ರಕ್ಷಣೆಯ ಬೇಲಿ ಗಟ್ಟಿ ಇದೆ. ಅಪ್ಪ, ಅಮ್ಮ, ನಿಮ್ಮ ಎಲ್ಲ ಕಿರಿಚಾಟಕ್ಕೆ, ಬೊಬ್ಬೆಗೆ, ಯಾವ ಜಗಳಕ್ಕೆ ಎಲ್ಲ ಒಂದು ಗಟ್ಟಿ ಜನ ಅಮ್ಮ ಇದ್ದಾರೆ. ಅಮ್ಮ ಅಲ್ಲದಿದ್ದರೆ ಅಪ್ಪ ಇದ್ದಾರೆ. ಅಪ್ಪ ಅಮ್ಮ ಅಲ್ಲದಿದ್ದರೆ ಅಜ್ಜ ಅಜ್ಜಿ ಇದ್ದಾರೆ. ಅಜ್ಜ ಅಜ್ಜಿ ಅಂತ ದೂರ ಹೇಳಿಸಿ ಅಪ್ಪ ಅಮ್ಮನಿಗೆ ಬಯಸ್ಬೋದು ಅಂತ ನಮಗೆ ಧೈರ್ಯ ಇದೆ ಅಲ್ಲವಾ? ಒಂದು ಸುರಕ್ಷತಾ ಕೋಟೆಯಲ್ಲಿ ನಾವಿದ್ದೇವೆ. ಈಗ ಮೆಲ್ಲ ಅಲ್ಲಿಂದ ಹೊರಗೆ ಬರ್ತಾ ಇದ್ದೀವಿ, ಸ್ವತಂತ್ರರಾಗ್ತಾ ಇದ್ದೀವಿ ಅಲ್ವಾ? ಕಾಲೇಜಿಗೆ ಹೋಗೋದು ನಾವು, ಹುಡುಗರಿಗೆ ಮೀಸೆ ಬಂದ ಕವಜಿ, ಹುಡುಗಿಯರಿಗೆ ಚೆಂದ ಡ್ರೆಸ್ ಮಾಡುವ ಹಂಬಲ,
ಇನ್ನು ಗೆಳೆಯರನ್ನ ಒಟ್ಟು ಮಾಡುವ ಒಂದು ಕೆಲಸ. ಅವನ ಜೊತೆ ಅವನು ಹೇಗಿದ್ದಾರೆ, ಇವನು ಹೇಗಿದ್ದಾರೆ, ನಾನು ಹೇಗಿದ್ದೆ ಚಂದ, ನಾನು ಹೀಗೆ ಇದ್ದೆ ಹಳ್ಳಿಗುಂಬು ಅಂತಾರಮ್ಮ, ನೀನೇನು ಹೀಗೆಲ್ಲ ಮಾಡ್ತೀಯ ಹೇಳುವ ಕಾಲ ತಪ್ಪಲ್ಲ. ನಾವು ಕೇಳಿದ್ದೀವಿ, ನೀವು ಕೇಳಿದ್ದೀವಿ, ನಿಮ್ಮ ಕಾಲ ಇದು, ನಮ್ಮ ಜವಾನ ಬೇರೆ. ಆದರೆ ಮಕ್ಕಳೇ, ನಾವು ಹಾಗೆ ಕೇಳಿದ್ದೆವು, ನಮ್ಮ ಜಮಾನ ಬೇರೆ ಆದರೂ ನಾವು ಮತ್ತೆ ಹೋದದ್ದು ಅಮ್ಮ ಅಪ್ಪನ ಜಮಾನೆ, ನೀವು ಬರುವುದು ನಾಳೆ ಅದೇ ಜಮಾನೆ. ಆದ್ದರಿಂದ ದಯವಿಟ್ಟು ತಿಳಿದುಕೊಳ್ಳಿ, ಮುಂದಿನ ಹಾದಿಯಲ್ಲಿ ನಿಮಗೆ ತುಂಬ ಸ್ವಾತಂತ್ರ್ಯ ಸಿಗ್ತದೆ. ಆದರೆ ಬದುಕಿನ ಯಶಸ್ಸಿರುವುದು ಎಲ್ಲಿ ಅಂದರೆ ಕೇವಲ ಒಂದರಲ್ಲಿ ಮಾತ್ರ. ನಮಗೆ ಸಿಕ್ಕಿದ ಸ್ವಾತಂತ್ರ್ಯವನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನೋದರಲ್ಲಿ ಮಾತ್ರ. ನನಗೆ ಮಾತನಾಡಲಿಕ್ಕೆ ಸ್ವಾತಂತ್ರ್ಯ ಇದೆ, ನಾನು ಭಾರತದ ಒಂದು ಪ್ರಜೆ. ಹಾಗೆ ನಾನು ಇಲ್ಲಿ ಬಂದು ಇವತ್ತು ಯಾರ್ಯಾರನ್ನು ಬೈದೆ, ನೀವೇನು ಮಾಡ್ತೀರಿ, ಯಾಕೆ ಬಂದದ್ದು ಇನ್ನು ಸ್ಟೇಜಿಗೆ ಅಂತ ಬರ್ತಾರೆ. ನಾವು ಇಲ್ಲಿಂದ ಹೋಗುವವರೆಗೆ ಹೇಗೆ ನೂಕು ಅಂತ ಆಲೋಚನೆ ಮಾಡ್ತೀವಿ. ಸ್ವಾತಂತ್ರ್ಯ ಇದೆ ಅಂತ ಮಾತನಾಡುವುದಲ್ಲ, ಸ್ವಾತಂತ್ರ್ಯ ಇದೆ ಅಂತ ತಿರುಗಾಡುವುದಲ್ಲ, ಸ್ವಾತಂತ್ರ್ಯ ಇದೆ ಅನ್ನುವುದನ್ನು ನನ್ನನ್ನು ನಾನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಈ ಸ್ವಾತಂತ್ರ್ಯವನ್ನು ಅಂತ ತಿಳ್ಕೊಂಡವರು ಮಾತ್ರ ಯಶಸ್ವಿಯಾಗ್ತದೆ. ನಿಮಗೆ ಕಲಿಯುವ ಸ್ವಾತಂತ್ರ್ಯ ಇದೆ, ಗೆಳತನ ಮಾಡುವ ಸ್ವಾತಂತ್ರ್ಯ ಇದೆ, ನಿಮಗೆ ಏನೆಲ್ಲ ಮಾಡಲಿಕ್ಕೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ನಿಮ್ಮ ಅಮ್ಮ. ಆದರೆ ಆ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬೇಕಾದವರು ನೀವೇ. ಇವತ್ತು ನಿಮಗೆ ಕೊಡುವಂತಹ ಈ ಪ್ರಶಸ್ತಿ ಕೇವಲ ನಿಮ್ಮ ಸಾಧನೆಯನ್ನು ಗುರುತಿಸಿ ಅಲ್ಲ ಮಕ್ಕಳೇ. ಇಲ್ಲಿ ಹಾಕಿದ ಮಾಲೆ ಉಂಟಲ್ಲ, ಅದು ನಿಮ್ಮ ಎದೆಯಲ್ಲಿ ನಿಂತಿರಲ್ಲ, ಅಲ್ಲಿ ಆ ಕಲಾಕುಂಚದ ಭುವನೇಶ್ವರಿದ್ದಾನೆ, ಅವನಿಗೆ ಸರಿಯಾಗಿ ನೀವು ನಡೆದುಕೊಳ್ಳಿ. ನೀವು ಸರಿಯಾಗಿ ನಡೆದುಕೊಳ್ಳಲಿಲ್ಲ ಅಂತ ಹೇಳಿದ್ದಲ್ಲ, ಯು ಆರ್ ದ ಕ್ರೀಮ್ ಆಫ್ ಸೊಸೈಟಿ. ಸಮಾಜದ ಒಂದು ಹಾಲಿನ ಕೆನೆ ನೀವು ಸರಿ ಇದ್ದರೆ ಸಮಾಜ ಸರಿ ಇರ್ತದೆ. ಅದಕ್ಕೋಸ್ಕರ ನಿಮ್ಮನ್ನು ಹುಡುಕಿ ತಂದು ಇಲ್ಲಿ ಇಟ್ಟಿದ್ದೇವೆ ನಾವು. ನೀವು ಆದರ್ಶವಾಗಿರ್ಬೇಕಂದ್ರೆ ಹೇಗೆ ಇರಬೇಕು, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಏನೆಲ್ಲ ಕೆಟ್ಟದ್ದು ನೋಡ್ತಾ ಇದ್ದೀವಿ. ಅದನ್ನು ನಾವು ಅಂಟದ ಹಾಗೆ ಮಾಡಲಿಕ್ಕೆ ಕೇವಲ ಎರಡೇ ವಿಚಾರ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಮನಸಾರ ಹೇಳಿ ಮಕ್ಕಳೇ, ಮತ್ತು ಹೆತ್ತವರು ಮತ್ತೆ ಫೋಟೋ ತೆಗೆಯಿರಿ. ಈ ಎರಡು ಮಾತುಗಳನ್ನ ಗಮನಿಸಿ. ಒಂದು ಗೃಧ್ರ ದೃಷ್ಟಿ, ಇನ್ನೊಂದು ಬಕಧ್ಯಾನ. ಏನಪ್ಪ ಅಂದರೆ ಬಹಳ ಸುಲಭ. ಗೃಧ್ರ ದೃಷ್ಟಿ ಅಂದರೆ ಹದ್ದಿನ ದೃಷ್ಟಿ. ಹತ್ತು ಎಷ್ಟು ಎತ್ತರಕ್ಕೆ ಹಾರಲು ಕಣ್ಣಿಗೆ ಕಾಣ ಚಿಕ್ಕಿ ಎಷ್ಟು ಎತ್ತರ ಕಾಣುತ್ತದೆ, ಆದರೆ ಅದರ ಆಹಾರ ಎಲ್ಲಿ ಉಂಟು ಅನ್ನೋದನ್ನು ಅಷ್ಟು ಎತ್ತರದಲ್ಲಿ ಅದು ಹುಡುಕ್ತಾ ಇರ್ತದೆ. ಅದು ಎಲ್ಲಿ ಉಂಟು ಅಂತ ಗೊತ್ತಾದ ಕ್ಷಣದಲ್ಲಿ ಒಂದೇ ಸಲ ಹಾರಿ ಬಂದು ಅದನ್ನು ಮಾತ್ರ ಹೆಕ್ಕಿಕೊಂಡು ಹೋಗ್ತದೆ, ಬೇರೆ ಅದನ್ನು ಉಂಟು. ಇದು ನಮಗೆ ದೊಡ್ಡ ಆದರ್ಶ. ನಿಮಗೆ ಬದುಕಿನಲ್ಲಿ ಒಳ್ಳೆಯದು ಕಾಣುವುದು ಕಷ್ಟ, ಆದರೆ ಉಂಟೇ ಉಂಟದು. ಅದನ್ನು ಗೃಧ್ರ ದೃಷ್ಟಿಯಿಂದ ನೋಡಿ, ಹದ್ದಿನ ದೃಷ್ಟಿಯಿಂದ ನೋಡಿ, ಎಲ್ಲಿದೆಯೋ ಅದನ್ನು ಅಲ್ಲಿಂದ ಹೆಕ್ಕಿಕೊಳ್ಳಿ, ನಿಮ್ಮಲ್ಲಿ ಅಳವಡಿಸಿ. ಆಗ ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಸರಿಯಾದ ಉತ್ತರವಾಗ್ತದೆ. ಒಬ್ಬರು ಚಂದ ಮಾಡಿ ಡ್ಯಾನ್ಸ್ ಮಾಡಿದ್ರು, ಅದೇ ಡ್ಯಾನ್ಸ್ ಇನ್ನು ಮುಂದೆ 10 ವರ್ಷ ಹೋದಾಗ ಬೇರೆ ರೀತಿ ಆಗಬಹುದು. ಆ ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾವ ಮುಖವನ್ನು ಕೊಡ್ತೀರಿ ಆ ರೀತಿ ನೀವು ಬೆಳೀತಾ ಹೋಗ್ತೀರಿ. ಹಾಗೆ ಯಾವುದೇ ವಿಷಯದಲ್ಲಿ ಸಮಾಜದಲ್ಲಿ ಎಲ್ಲಿ ಒಳ್ಳೆಯದಿದೆಯೋ, ಏನು ಒಳ್ಳೆಯದಿದೆಯೋ ಅದನ್ನು ಸ್ವೀಕರಿಸಿ. ಅದು ಒಂದಾದರೆ ಇನ್ನೊಂದು ಬಕಧ್ಯಾನ. ಬಕ ಅಂದರೆ ಕೊಕ್ಕರೆ. ನೀರಿನಲ್ಲಿ ಒಂಟಿಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿದಾಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತದೆ. ಅದೇನೋ ಸುಮ್ಮನೆ ಕೂತ್ಕೊಂಡಿದೆ ಅಂತ ನಾವು ನೋಡ್ತಾ ಇರ್ತೀವಿ, ಆದರೆ ಅದು ಹಾಗಲ್ಲ. ಅದು ಇಡೀ ಯೋಚನೆ ಮಾಡೋದು ಯಾವುದನ್ನ ಗೊತ್ತಾ, ಎಲ್ಲಿ ಮೀನು ಸಿಗ್ತದೆ, ನನ್ನ ಆಹಾರ ಎಲ್ಲಿ ಸಿಗ್ತದೆ. ಅದು ಸಿಕ್ಕಿತು ಖಂಡಿತು ಅಂದರೆ ಒಂದೇ ಕ್ಷಣದಲ್ಲೇ ಕೊಕ್ಕು ಮುಳುಗಿಸಿ ಆ ಮೀನನ್ನು ಹಿಡಿದು ತನ್ನ ಆಹಾರವನ್ನಾಗಿ ಮಾಡಿಕೊಳ್ತದೆ. ಯಾರಾದರೂ ಮೀನು ಹಿಡಲಿಕ್ಕೆ ಹೋದರೆ ಗೊತ್ತಿದ್ರೆ ಗೊತ್ತು, ನಿಮಗೆ ಮೀನನ್ನು ಕೈಯಲ್ಲಿ ಹಿಡಿ ನೋಡಿ ಆಗೋದೇ, ಅದು ಹುಡುಕಿ ಜಾಗ ಗೊತ್ತು. ಅಂದರೆ ಬಕ ತನ್ನ ಆ ಗುರಿಯನ್ನು ಅಷ್ಟು ಕರೆಕ್ಟಾಗಿ ಅದನ್ನು ಮಾಡಿ ತಿಂತದೆ. ಹಾಗೆಯೇ ನೀವು ಉಳಿದ ಸಮಾಜದ ಮುಖಗಳಿಗೆ ಬೇರೆ ಬೇರೆ ನಿಮಗೆ ಸ್ವಾತಂತ್ರ್ಯ ಸಿಗ್ತದೆ, ಬೇರೆ 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 ಬೇರೆ. ಅದನ್ನು ನಾನು ಇಲ್ಲಿ ಹೇಳಬಾರ್ದು, ನಿಮಗೆಲ್ಲ ಗೊತ್ತುಂಟು. ಅದಕ್ಕೆಲ್ಲ ಕಣ್ಣು ಮುಚ್ಚಿ ನಿಮ್ಮ ಗುರಿ ಏನು, ಮೀನು ಹಿಡಿಯುವುದು.
ವಿದ್ಯಾಭ್ಯಾಸ, ಅದರ ಕಡೆ ಗಮನ ಕೊಡಿ. ಮತ್ತೊಂದು, ನಿಮ್ಮನ್ನು ಇಷ್ಟು ಚಂದದಲ್ಲಿ ಸಾಕಿ ಬೆಳೆಸಿದ್ದಾರಲ್ಲ ತಂದೆ, ತಾಯಿ, ಗುರುಗಳು, ಸಮಾಜ, ಇವರಿಗೆ ಎಂದೂ ಕೃತಜ್ಞರಾಗಬೇಡಿ. ಕೃತಜ್ಞತೆಯಿಂದ ತಲೆಬಾಗಿ. ನೀವು ಸಮಾಜದ ನಿಜವಾದ ಕಣ್ಣುಗಳು. ಈ ಕಣ್ಣುಗಳು ಸರಿ ಇದ್ದರೆ ಸಮಾಜ ಸರಿ ಇರ್ತದೆ. ಮುಂದೆ ನಿಮ್ಮ ಕಾಲದಲ್ಲಿ, ನೀವು ಹೇಳಿದ ಹಾಗೆ ನಿಮ್ಮ ಕಾಲದಲ್ಲಿ ಇನ್ನೂ ಒಳ್ಳೆಯ ಘಟನೆಗಳು ನಡೆಯಲಿಕ್ಕಿದೆ. ಅದಕ್ಕೆಲ್ಲ ನೀವು ಸಾಕ್ಷಿಗಳಾಗ್ತೀರಿ. ಕೇವಲ ವಿದ್ಯೆ ಮಾತ್ರ ಕಲಿತು ಏನೂ ಪ್ರಯೋಜನ ಇಲ್ಲ. ಅದರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಿ. ಅದು ಕಲಾಕುಂಚದವರ ಹಾಗೂ ನಿಮ್ಮ ಹಿರಿಯರ, ನಮ್ಮ ದೇಶದ ಬೇಡಿಕೆ. ಇದನ್ನು ನೀವು ಪೂರೈಸಿದರೆ ಇಂದು ನೀವು ಇಲ್ಲಿ ಪಡೆದುಕೊಂಡ ಪುರಸ್ಕಾರಕ್ಕೆ ಖಂಡಿತವಾಗಿಯೂ ಗೌರವ ಕೊಡ್ತದೆ. ಇದಕ್ಕಿಂತ ಮೊದಲು ಓದುವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ನೀವು ಸಾಧನೆಯ ಮೆಟ್ಲನ್ನು ಹತ್ತಲಿಕ್ಕೆ ಆರಂಭಿಸಿದ್ದೀರಿ. ಆದರೆ ಬಹಳ ಜಾಗೃತಿಯಿಂದ, ಜತನದಿಂದ ಕಾಪಾಡಿಕೊಳ್ಳಬೇಕಾದದ್ದು ಹುಡುಗರಾಗಲಿ ಹುಡುಗಿಯರಾಗಲಿ ನಮ್ಮ ಶೀಲ ಸಂಪತ್ತು. ಆ ಶೀಲ ಸಂಪತ್ತನ್ನು ಜತನದಿಂದ ಕಾಯ್ದುಕೊಳ್ಳಿ. ಈ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಮಾತ್ರವಲ್ಲ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿ ಭಾರತ ಮಿನುಗುವಾಗ ಅದಕ್ಕೆ ಸಾಕ್ಷಿಯಾಗಿರುವ ಮಕ್ಕಳೇ ನೀವು. ನಿಮಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂತಾರೆ ಇಲ್ಲಿಯ ಎಲ್ಲ ಕಲಾಕುಂಜದ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಮಾತುಗಳಿಗೆ ಕಿವಿಯಾದವರಿಗೆ ಎಲ್ಲರಿಗೂ ಕೃತಜ್ಞತೆಯಿಂದ ತಲೆವಾಗಿ ನಡೆಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್.